ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಅನೇಕ ಸಂದರ್ಭಗಳಲ್ಲಿ ಪ್ರಾರ್ಥನೆ ನಮ್ಮನ್ನು ಭಾವೋದ್ವೇಗಕ್ಕೆ ಒಳಗು ಮಾಡುತ್ತದೆ. ಆದರೆ ಪ್ರಾರ್ಥನೆ ನಮ್ಮನ್ನು ಭಾವೋದ್ವೇಗಕ್ಕೆ ಒಳಪಡುವುದಿಲ್ಲ. ನಿಜವಾಗಲೂ ಯೇಸು ಕ್ರಿಸ್ತನು ನಾವು ನೋಡುವುದಾದರೆ ಅವರು ನಮಗೆ ಮಾದರಿಯಾಗಿದ್ದರು ಎಂಬುದನ್ನು ನಾವು ಅರಿಯಬೇಕಾಗಿದೆ. ಪ್ರಿಯರೇ, ಪ್ರಾರ್ಥಿಸುವುದು ನಮ್ಮ ಬದುಕಿನ ಭಾಗ ಆಗಬೇಕು. 1 ಸಾಮುವೇಲ 16ನೇ ಅಧ್ಯಾಯ 7 ನಾವು ನೋಡುವುದಾದರೆ, ಕರ್ತನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನೇ ನೋಡುವವನಾಗಿದ್ದಾನೆ. ಈ ಪ್ರಾರ್ಥನೆಯ ಜೀವಿತವನ್ನು ನಾವು ನೋಡುವುದಾದರೆ, ನಾವು ಇವತ್ತು ಹೊರಗಿನ ತೋರಿಕೆಯನ್ನು ನೋಡುವವರಾಗಿದ್ದೇವೆ ಮತ್ತು ತೋರ್ಪಡಿಸುವವರಾಗಿದ್ದೇವೆ. ಆ ಕಾರಣಕ್ಕೆ ನಾವು ಸೋತು ಹೋಗಿದ್ದೇವೆ. ನಮಗೆ ಪ್ರಾರ್ಥನೆಗಿಂತ ಇಹಲೋಕದ ಸೌಂದರ್ಯ ಮತ್ತು ಬಾಹ್ಯಲೋಕದ ಸೌಂದರ್ಯಗಳು ನಮ್ಮ ಅಂತರಂಗಕ್ಕೆ ಬಹಳ ಮುಖ್ಯ ಆಗಿದೆ ಅನ್ನುವುದನ್ನು ನಾವು ಇಲ್ಲಿ ಗ್ರಹಿಸಬೇಕಾಗಿದೆ ಪ್ರಿಯರೇ. ಆದರೆ ದೇವರು ಯಾವುದನ್ನು ತೋರಿಕೆಗಾಗಿ ಮಾಡಲಿಲ್ಲ. ಆತ ನಮ್ಮ ಹೃದಯದ ಆವೇದನೆಯನ್ನು, ಹೃದಯದ ನೋವನ್ನು, ಹೃದಯದ ಅಂತಃಕರಣವನ್ನು, ಹೃದಯದ ಪ್ರೀತಿಯನ್ನು, ಹೃದಯದ ಮಮತೆಯನ್ನು, ಹೃದಯ ನಿಷ್ಕರಂಕವಾಗಿರುವುದನ್ನು ದೇವರು ನೋಡ್ತಾರೆ ಅನ್ನುವುದನ್ನು ನಾವು ಗ್ರಹಿಸಬೇಕಾಗಿದೆ ಪ್ರಿಯರೇ. ಅದಕ್ಕೆ ಯಾಕೋಬ 5ನೇ ಅಧ್ಯಾಯ 16 ನಾವು ನೋಡೋದಾದರೆ, ನೀತಿವಂತನ ಅತ್ಯ ಆಸಕ್ತಿಯುಳ್ಳ ವಿಜ್ಞಾಪನೆಯು ಬಹು ಬಲವಾಗಿದೆ. ಯಾರು ನೀತಿವಂತರಾಗಿರ್ತಾನೋ, ಯಾರು ಸತ್ಯವಂತನಾಗಿರ್ತಾನೋ, ಯಾರು ಇರುವುದರಲ್ಲೇ ನಿಜವಾದದ್ದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಪ್ರಾರ್ಥನೆಯನ್ನು ಮಾಡ್ತಾನೋ, ಅವನ ಅತಿ ಆಸಕ್ತಿಯುಳ್ಳಂಥ ಪ್ರಾರ್ಥನೆ ಏನಿದೆ, ಆ ಪ್ರಾರ್ಥನೆಯ ವಿಜ್ಞಾಪನೆ ಬಹಳ ಬಲವಾಗಿದೆ ಅನ್ನುವುದನ್ನು ನಾವು ನೋಡ್ತೇವೆ. ಯಾಕೋಬನು ಅವನು ಉಲ್ಲೇಖಿಸ್ತಾನೆ, ಎಲಿಯನಿಗೆ ಉತ್ತರ ಸಿಗ್ತದೆ. ಅನೇಕ ತಾಸುಗಳು ಕೂಗಾಡಿದ್ದಕ್ಕಲ್ಲ ಎಲಿಯನಿಗೆ ಉತ್ತರ ಸಿಕ್ಕಿದ್ದು. ಅನೇಕ ತಾಸು ಅವನು ದೇವರ ಬಳಿ ನೀತಿವಂತನಾಗಿ ಪ್ರಾರ್ಥನೆಯನ್ನು ಮಾಡ್ದ. ಆ ಪ್ರಾರ್ಥನೆ ಪರಿಣಾಮಕಾರಿಯಾಗಿ ಅವನ ಜೀವಿತವನ್ನು ಬದಲು ಮಾಡಿತು ಅನ್ನುವಂಥದ್ದನ್ನು ನಾವು ಗ್ರಹಿಸಬೇಕಾಗಿದೆ ಪ್ರಿಯರೇ. ಯೇಸು ಕ್ರಿಸ್ತನು ಪ್ರಾರ್ಥಿಸುವ ವಿಧಾನವನ್ನು ತನ್ನ ಶಿಷ್ಯರಿಗೆ ಕಲಿಸುವುದಕ್ಕೆ ಮೊದಲು ಅವರು ಏನಪ್ಪ ಕಲಿಸಿದ್ರು ಅಂತಂದರೆ, ನಾವು ಹೇಗೆ ಪ್ರಾರ್ಥಿಸಬಾರದು ಅನ್ನೋದನ್ನು ಕಲಿಸಿದ್ರಂತೆ. ಯೋಚನೆ ಮಾಡಿ, ನಾವು ಹೇಗೆ ಪ್ರಾರ್ಥಿಸಬಾರದು ಅನ್ನುವುದನ್ನು ನಾವು ಮೊದಲು ಕಲಿಯದಿದ್ದರೆ ನಾವು ಸರಿಯಾಗಿ ಪ್ರಾರ್ಥಿಸುವುದನ್ನು ಕಲಿಯೋದಕ್ಕೆ ನಮಗೆ ಎಂದಿಗೂ ಸಾಧ್ಯ ಇಲ್ಲ ಪ್ರಿಯರೇ. ನಾನು ಹೇಳ್ತಾ ಇರೋದನ್ನು ನೀವು ಅಪಾರ್ಥ ಮಾಡಿಕೊಳ್ಳದಂತೆ ಕೇಳಿ, ಆಗ ನಿಮಗೆ ಅರ್ಥ ಆಗ್ತದೆ. ಯಾಕೆಂದರೆ ಇಡೀ ರಾತ್ರಿಯ ಪ್ರಾರ್ಥನಾ ಕೂಟ ಇಟ್ಟುಕೊಳ್ಳುವುದು ಖಂಡಿತ ತಪ್ಪಲ್ಲ. ಆದರೆ ಆ ರಾತ್ರಿಯ ಕೂಟದಲ್ಲಿ ನಮ್ಮ ನಡೆ ಹೇಗೆ, ನಮ್ಮ ಪ್ರಾರ್ಥನೆಯ ಹಾದಿ ಹೇಗೆ ಅನ್ನುವುದನ್ನು ನಾವು ಗ್ರಹಿಸಬೇಕು ಪ್ರಿಯರೇ. ಯೇಸು ಕ್ರಿಸ್ತ ಲೂಕ 6:12 ನೀವು ನೋಡಿ, ಅಲ್ಲಿ ಇದಾದ ಮೇಲೆ ಆತನು ಆ ದಿವಸಗಳಲ್ಲಿ ಪ್ರಾರ್ಥಿಸುವುದಕ್ಕಾಗಿ ಒಂದು ಬೆಟ್ಟಕ್ಕೆ ಹೋಗಿ ರಾತ್ರಿಯೆಲ್ಲ ದೇವರಿಗೆ ಪ್ರಾರ್ಥಿಸಿದನು. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣವೇ? ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ಕೋಟಿ ಸ್ತೋತ್ರನಪ್ಪ. ಈ ಮುಂಜಾನೆಯ ಸಮಯದಲ್ಲಿ ದೇವರೇ, ಪ್ರಾರ್ಥನೆ ಮಾಡುವಂಥ ಮಹಾಕೃಪೆಗಾಗಿ ಕೋಟಿ ಸ್ತೋತ್ರ ಸ್ವಾಮಿ. ವಿಶೇಷವಾಗಿ ದೇವರೇ ಅಪ್ಪ, ವಿಶೇಷವಾಗಿ ಕೆಲವು ಹೆಣ್ಣು ಮಕ್ಕಳು ದೇವರೇ ಅನಾರೋಗ್ಯಕ್ಕಾಗಿ ಪ್ರಾರ್ಥಿಸಿರಿ ಎಂಬುದಾಗಿ ಹೇಳಿದ್ದಾರಪ್ಪ. ದೇವರೇ, ಮಕ್ಕಳಿಗಾಗಿ, ಹೆಣ್ಣು ಮಕ್ಕಳಿಗಾಗಿ, ಯೌವನಸ್ಥರಿಗಾಗಿ, ಸಭೆಗಳಿಗಾಗಿ, ಸಭಾಪಾಲಕರಿಗಾಗಿ, ಯಾರ್ಯಾರು ಅನಾರೋಗ್ಯದಿಂದಾರೋ ಅವ್ರಿಗಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ವೈದ್ಯರಿಗಿಂತ ಘನ ವೈದ್ಯರು ನೀವು ದೇವರೇ, ಒಪ್ಪಿಸ್ಕೊಡ್ತೇನೆ ಸ್ವಾಮಿ. ಅಪ್ಪ, ಸಹಾಯ ಮಾಡಯ್ಯ, ಆರೋಗ್ಯ ಕೊಡು ಸ್ವಾಮಿ.
ನಮಗಾಗಿ ಕಲ್ವರಿ ಶಿಲುಬೆ ಮೇಲೆ ನೀವು ಸೃಷ್ಟಿಸಿದ ರಕ್ತದಿಂದ ಆರೋಗ್ಯ ಕೊಡು ದೇವರೇ. ಸಹಾಯ ಮಾಡಪ್ಪ, ಸಹಾಯ ಮಾಡು ದೇವರೇ. ಸುಖ ಕೊಡಪ್ಪ, ಬಲ ಕೊಡಪ್ಪ. ಸ್ತುತಿ, ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿ ತಂದೆ. ಆಮೇನ್. ಹಲ್ಲೆಲೂಯಾ. ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡೋರಾಗಿದ್ದಾರೆ. ನಮಸ್ಕಾರ.